ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ. ಏನು ಮೆಸೇಜ್ ಯೂನಿವರ್ಸಿಂದ ನಮ್ಮ ವ್ಯೂವರ್ಸ್ಗೆ ಏನು ಮೆಸೇಜ್? ಬಾಬಾ ಪ್ಲೀಸ್ ಗೈಡ್. ಮಾತಾ ಕಾಳಿ ಪ್ಲೀಸ್ ಗೈಡ್ ಮಾ. ಯೂನಿವರ್ಸ್ ಮೆಸೇಜ್ ಫಾರ್ ಮೈ ಯೂನಿವರ್ಸ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಯೂನಿವರ್ಸ್ ಮೆಸೇಜ್ ಫಾರ್ ಮೈ ಯೂನಿವರ್ಸ್. ಎಸ್. ಗ್ಲೋ ಅಪ್ ಅಂತಿದ್ದಾರೆ. ಓ ಸೂಪರ್. ಸೊ ನೆಕ್ಸ್ಟ್ ಇನ್ನೊಂದು ಕಾರ್ಡ್ ನೋಡ್ಬಿಡೋಣ. ಲವ್. ಅರೆ ವಾ, ये क्या बात है. ಎಸ್ ಬಾಬಾ. ಬೌಂಡ್ರೀಸ್. अच्छा, vacation. Okay, rock bottom. ಇಟ್ಸ್ ಯೋರ್ ಟೈಮ್ ಅಂತಿದ್ದಾರಪ್ಪ. ಸೂಪರ್ ಸೂಪರ್. ಓಕೆ, ಸೊ ಗ್ಲೋ ಅಪ್ ಬರ್ತಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಕಾರ್ಡ್ಸ್ ಅಂತಂದರೆ, ಗ್ಲೋ ಅಪ್. ಇಟ್ ಈಸ್ ನೀವು ಯೋರ್ ಟೈಮ್ ಅಂತ. ವೆಕೇಷನ್ಗೆ ಹೋಗಬೇಕು ಅಂದರೆ ಇಷ್ಟು ದಿವಸ ಇಷ್ಟು ವರ್ಷ ನೀವು ಏನು ಕೆಲಸ ಮಾಡಿದ್ದೀರಾ ನಿಮಗೆ ಗೊತ್ತು. ಸೊ ಈಗ ನಿನ್ನ ಸಮಯ ಬಂದಿದೆ ಅಂತ ಹೇಳ್ತಿದ್ದಾರೆ. ಭಗವಂತನ ಆಶೀರ್ವಾದ ಯಾವ ಥರ ಆಗ್ತಾಯಿದೆ ಅಂತಂದರೆ, ನೀವು ನಿಜವಾಗ್ಲೂ ಅದೇ ನನಗೆ ನೆನಪು ಬರ್ತಾ ಇರೋದು. ಸೂರ್ಯನ ಥರ ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ, ಬೇರೆ ಯಾರಿಲ್ಲ ಅಂತ ಕೇಳಿಸ್ತಾ ಇದೆ. ಆ ಥರ ಅಂದರೆ ನಿನ್ನೆ ಅಂದಕ್ಕೆ ನೀನೇ ಸಾಟಿ, ಹೋಲುವರಾರಿಲ್ಲ ನಿನ್ನ. ಆಹಾ, ಸೋ ಬ್ಯೂಟಿಫುಲ್. ಆ ಥರ ಗ್ಲೋ ಆಗ್ತಾ ಇದ್ದೀರಾ ಇವಾಗ ಅಂತ ತೋರಿಸ್ತಾ ಇದ್ದಾರಪ್ಪ. ಅಂದರೆ ನಿಜವಾಗ್ಲೂ ಫಳ ಅಂತಲೇ ಹೊಳಿತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ, ಆಯಿತಾ. ಗ್ಲೋ ಅಪ್ ನೋಡಿ. ಕಾರ್ಡ್ ಏನು ಬಂದಿದೆ ನಾನು ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿ ನೋಡಿದ್ರೆ ವೆಕೇಷನ್, ನೀವು ಓಕೆ, ಸೊ ನೀವು ಒಂದು ವೆಕೇಷನ್ಗೆ ಹೋಗಿ ಬಂದಿದ್ದೀರಾ, ಒಂದು ಬ್ರೇಕ್ ತೊಗೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ನೀವು ಹೋಗಿ ಒಂದು ಬ್ರೇಕ್ ತೊಗೊಂಡಿರೋದ್ರಿಂದ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಂಡಿದ್ದೀರಾ. ಏನೋ ಒಂದು ಶೋರ್ ಬೀಚ್ ಕಡೆ ಹೋಗಿರ್ಬೋದು, ಅಥವಾ ಲಾಂಗ್ ವೆಕೇಷನ್ ಹತ್ರ ಹೋಗಿರ್ಬೋದು, ಈಗ ರಜಾ ಎಲ್ಲ ಇರೋದ್ರಿಂದ. ಸೊ ಹಾಗಾಗಿ ಆ ರೆಸ್ಟ್ ಅನ್ನೋದು ಏನಾಗಿದೆ ಅಂತಂದರೆ ನಿಮ್ಮ ಮುಖದಲ್ಲಿ, ನಿಮ್ಮಲ್ಲಿ ಒಂದು ಗ್ಲೋಸ್ ತಂದಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ವಾವ್, ಸೂಪರ್. ಇದು ಒಂದಷ್ಟು ಜನಕ್ಕೆ ಓಕೆ. ಸೊ ಒಂದಷ್ಟು ಜನಕ್ಕೆ ಖಂಡಿತ ಹೋಗಿ ಅಂತಲೂ ಹೇಳ್ತಾ ಇದ್ದಾರೆ. ಟೇಕ್ ಅ ಬ್ರೇಕ್, ಕಿಟ್ ಕ್ಯಾಟ್, ಟೇಕ್ ಅ ಬ್ರೇಕ್, ವೆಕೇಷನ್ ಹೋಗಿ, ಯು ವಿಲ್ ಬಿ ಫೈನ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಓಕೆ, ಸೊ ಇವ್ರು ಯಾರೋ ಓಕೆ, ಇದು ಸೇಮ್ ಲವ್ ವಿಷಯದಲ್ಲೇ, ಪ್ರೀತಿ ವಿಷಯದಲ್ಲಿ ಅಂತ ಹೇಳ್ತಾ ಇದ್ದಾರೆ. ರಾಕ್ ಬಾಟಮ್ ತಲುಪಿಬಿಟ್ರು ಅಂತ. ಎಷ್ಟು ಪರೀಕ್ಷೆಗಳಾಗಿದೆ ಇಲ್ಲಿ ಯಾರಿಗೋ ಅಂತ ತೋರಿಸ್ತಾ ಇದ್ದಾರೆ ನನಗೆ, ಆಯಿತಾ. ಎಷ್ಟು ಪರೀಕ್ಷೆಗಳಾಗಿದೆ ಅಂತಂದರೆ ಪಾಪ. ಸೊ ಈಗ ಎಷ್ಟೋ ತುಂಬಾ ಲೈಕ್ ಸೊ ತುಂಬ ವರ್ಷ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಮೇ ಬಿ ಒಂದು 3 to 5 years. ಸೊ ತುಂಬ ಟೆಸ್ಟ್ ಥರ ನಡೀತು ನಿಮ್ಮ ಪ್ರೀತಿ ಬಗ್ಗೆ, ಅಂದರೆ ತುಂಬ ಟೆಸ್ಟ್ ಥರನೂ ನಡೀತು ಅಂತಲೂ ಹೇಳ್ತಾ ಇದ್ದಾರೆ. ಬಟ್ ಇವಾಗ ಟೈಮ್ ಬಂದಿದೆ, ಅದು ರಾಕ್ ಬಾಟಮ್ ಹೋಗಿಬಿಡ್ತು ನಿಮಗೆ. ಏನು ಅಂತಂದರೆ ತುಂಬ ಪರೀಕ್ಷೆಗಳು ನಿಮ್ಮ ಮನಸ್ಸನ್ನ ಕದಡಿಬಿಡ್ತು ಅಂತಲೂ ತೋರಿಸ್ತಾ ಇದ್ದಾರೆ. ಬಟ್ ಇವಾಗ ಟೈಮ್ ಹ್ಯಾಸ್ ಕಮ್. ಹ್ಯಾಪಿಯಾಗಿರಿ, ಓಕೆನಾ. ಟೈಮ್ ಹ್ಯಾಸ್ ಕಮ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಇದು ನಿಮ್ಮ ಪ್ರೀತಿ ಅಂದರೆ ಇದು ಆ್ಯಕ್ಚುಲಿ ಒಂದು ಯಾರು ಇವಾಗ ಇಷ್ಟು ದಿವಸ ಅಥವಾ ಇಷ್ಟು ವರ್ಷ, ಓಕೆನಾ, 3 to 4 years ಅಂತಲೇ ಹೇಳ್ತಾ ಇದ್ದಾರೆ. ಸೊ ಯಾರು ಕಾಯ್ತಾ ಇದ್ರಿ, ಓಕೆನಾ, ಇದು ಯಾತಕ್ಕೋ ಏನೋ ಒಂದು ಬ್ರೇಕ್ ಥರ ಆಗಿತ್ತು, ಆ ಥರ ಡಿಸ್ಟೆನ್ಸ್. ಓಕೆ, ಮೇ ಬಿ
ಟ್ರಾವೆಲ್ ಮಾಡಿರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಟ್ರಾವೆಲ್ ಮಾಡಿರ್ಬೋದು ಅಥವಾ ಸಮ್ ಸಾರ್ಟ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದುಬಿಟ್ಟಿತ್ತು ಅಂತಲೂ ಹೇಳ್ತಾ ಇದ್ದಾರೆ ಒಂದಷ್ಟು ಎನರ್ಜಿ. ಸೊ ಏನೋ ಒಂದು ಸಾರ್ಟ್ ಆಫ್ ಸ್ವಲ್ಪ ರಾಕ್ ಬಾಟಮ್ ಹೋಗಿತ್ತು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಏನಂದರೆ ಮೇ ಬಿ ನಿಮಗೆ ಅಥವಾ ಇದು ಯಾರು ಎನರ್ಜಿ ಗೊತ್ತಿಲ್ಲ ನನಗೆ. ಸೊ ಇಬ್ಬರಲ್ಲಿ ಒಬ್ಬರಿಗೆ ಸೊ ಈ ಥರ ರಾಕ್ ಬಾಟಮ್ ಆಯಿತು ಅಂದರೆ ತುಂಬ ಪೇಯ್ನ್ಫುಲ್ ಸಿಚುಯೇಷನ್ ಇತ್ತು ಲೈಫಲ್ಲಿ, ಪ್ರಾಬ್ಲಮ್ಯಾಟಿಕ್ ಸಿಚುಯೇಷನ್, ತುಂಬ ತೊಂದರೆಗಳ ಸುರಿಮಳೆ ಆಗೋಯಿತು ಆಯಿತಾ. ಸೊ ಹಾಗಾಗಿ ಈ ಥರ ಅನುಭವಿಸ್ಬೇಕಾಯ್ತು ತುಂಬ. ಸೊ ಅವ್ರಿಗೆ ಕಮಿಟ್ ಮಾಡೋಕ್ಕೂ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಕಮಿಟ್ ಮಾಡೋಕ್ಕಾಗ್ದೇ ತುಂಬ ಪೇಚಾಡಿದ್ರು, ತುಂಬ ತೊಂದರೆ ಪಟ್ಟರು. ಬಟ್ ಈಗ ಟೈಮ್ ಬಂದಿದೆ, ಚೇಂಜ್ ಆಗ್ತಾ ಇದೆ. 100% ಟೈಮ್ ಚೇಂಜ್ ಆಗಿದೆ. ಸೊ ಎಲ್ಲ ಸರಿ ಹೋಗ್ತಾ ಇದೆ. ಸೊ ಇದು ನೀವು ಇಷ್ಟು ವರ್ಷ ಯಾರು ಕಾದಿದ್ರಿ, ಸೊ ಇವಾಗ ಡೆಫಿನೆಟ್ಟಾಗಿ ಆಯಿತಾ ನಿಮ್ಮ ಪ್ರೀತಿಗೆ ಒಂದು ಹೆಸರು ಆಯಿತಾ ಟ್ಯಾಗ್ ಮಾಡ್ಕೊಳ್ಳೋ ಸಮಯ ಹತ್ತಿರ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎಸ್, ಎಂಜಾಯ್. ಮತ್ತು ಇದು ಇದು ಇನ್ನೊಂದೇನಂತಂದರೆ ಎನರ್ಜಿ ಇದು ತುಂಬ ಚೆನ್ನಾಗಿದೆ. ಇದು ತುಂಬಾ ಪೇಯ್ನ್ಫುಲ್ ಕೂಡ ಇದೆ, ಬಟ್ ಅಷ್ಟೇ ಮೀನಿಂಗ್ಫುಲ್ ಇದೆ. ವಾವ್, ಪೇಯ್ನ್ಫುಲ್ ಆ್ಯಂಡ್ ಮೀನಿಂಗ್ಫುಲ್. ಯಾತಕ್ಕೆ ಅಂತಂದರೆ ಪೇಯ್ನ್ಫುಲ್ ಅಂದರೆ ತುಂಬ ಕಷ್ಟಗಳ ಸುರಿಮಳೆ ಆಗಿತ್ತು. ಇದು ಮೀನಿಂಗ್ಫುಲ್ ಯಾಕೆ ಅಂದರೆ ಈ ಜೀವನಕ್ಕೆ ಬೇಕಾಗಿತ್ತು, ಈ ಪಾಠ ಬೇಕಾಗಿತ್ತು ಅಂತ ಹೇಳ್ತಿದ್ದಾರೆ. ಸೂಪರ್. ಓಕೆ, ಇಲ್ಲೇನಂತಂದರೆ ನಿಮ್ಮ ಲೈಫಲ್ಲಿ ನೀವು ಏನೊಂದು ಪಾಠ ಕಲ್ತ್ರಿ ಆಯಿತಾ, ಒಂದು ತೊಂದರೆ ಪಟ್ಟಿದ್ದೀರಾ ಇದರಲ್ಲಿ, ಅದೇ ತೋರಿಸ್ತಾ ಇರೋದು. ಸೊ ಅದರಿಂದ ಇದೇ ಮೆಸೇಜು ನಿಮಗೆ ಆಯಿತಾ ಬರ್ತಾ ಇರೋದು. ಇದು ನೀವೇನು ಬೌಂಡ್ರಿ ಹಾಕಿ ಆಯಿತಾ, ನಿಮ್ಮ ಮೇಲೆ ನೀವೇನು ವರ್ಕ್ ಮಾಡಿದ್ರಿ, ನೀವೇನು ವರ್ಕ್ ಮಾಡಿದ್ರಿ, ಬಿಕಾಸ್ ನಿಮಗೆ ಗೊತ್ತಾಗಿದೆ ಈಗ ಏನಂತಂದರೆ ಈಗ ಎಸ್ಪೆಷಲಿ ಈ ಎನರ್ಜಿ ಹೇಳ್ತಾ ಇರೋದು ಕ್ಲಿಯರಾಗಿ ಗೊತ್ತಾಗಿದೆ ನಿಮಗೆ. ಇವಾಗ ನೀವು ಅಂತಂದರೆ ನೀವು ಮತ್ತು ನಿಮ್ಮ ಹೈಯರ್ ಸೆಲ್ಫ್ ಅಂತ ಅಂದರೆ ನಿಮ್ಮ ಭಗವಂತ, ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಏನಿತ್ತು ಆಯಿತಾ, ಅಷ್ಟೇ ಅದೇ ಮೀನಿಂಗ್ಫುಲ್ ಅಂತ ಏನೋ ಹೇಳಿಸಿದ್ರಲ್ವ ಅವಾಗ 2 ಪದ, ಅದು ಅಷ್ಟೇ ಮುಖ್ಯ ಅನ್ನೋದು ನಿಮಗೆ ಅರ್ಥ ಆಗಿದೆ. ಸೊ ಹಾಗಾಗಿ ನೀವೇನು ಬೌಂಡ್ರಿ ಹಾಕಿ ನಂದಿಷ್ಟೇಪ್ಪ ನನ್ನ ಲೈಫು, ನನಗೆ ನೋಡಿ ಇದಕ್ಕಿಂತ ಜಾಸ್ತಿ ನಾನು ಎಂಟರ್ಟೈನ್ ಮಾಡೋಕ್ಕಾಗಲ್ಲ, ಅಥವಾ ಅತಿಯಾಗಿ ನಾನು ನನ್ನ ಟೈಮ್ನ ನನ್ನ ಸ್ಪೇಸ್ಗೆ ದಾಟಿ ಬಂತು ಅಂದರೆ ನನಗೆ ಆಗಲ್ಲ. ಸೊ ಇವಾಗ ಇದು ಎಸ್ಪೆಷಲಿ ಇವಾಗ ಕೆಲಸ ಅಂತ ತೊಗೊಳ್ತೀರಾ. ಕೆಲಸ ಅಂತ ತೊಗೊಂಡಾಗ ಈ ಅತಿಯಾಗಿ ಯಾರಾದರೂ ಮೂಗು ತೂರಿಸ್ತಾ ಇದ್ದಾರೆ ಅಥವಾ ನಿಮ್ಮ ಕೆಲಸಕ್ಕೆ ತೊಂದರೆ ಮಾಡ್ತಿದ್ದಾರೆ ಅಂತಂದಾಗ ನೀವು ಏನು ಮಾಡಿದ್ದೀರಾ, ಬೌಂಡ್ರಿ ಹಾಕಿದ್ದೀರಾ. ಐ ಆಮ್ ಸಾರಿ, ನನಗೆ ಕೆಲಸ ಇದೆ ಅಂತನೋ ಸಮಥಿಂಗ್ ಆ ಥರ ಒಂದು ಉದಾಹರಣೆ. ಅಥವಾ ಮನೆಯಲ್ಲಿ ಅಂತ ತೊಗೊಂಡು ಅಂತಂದರೆ ಯಾರೋ ಅತಿಯಾಗಿ ಸುಮ್ಮನೆ ಮನೆ ಕೆಲಸ ಮಾಡ್ತಾನೇ ಇರಬೇಕು. ಈಗ ಪಾಪ ಪೇರೆಂಟ್ಸ್ ಅಂತಂದರೆ ಮಾಡ್ತಾನೆ ಇರ್ತಾರಲ್ವ, ತಾಯಿ ಅಂತ ತೊಗೊಂಡ್ರಂತೂ ನಾ ಹೇಳಬೇಕಂದ್ರೆ. ಸೊ ಇದ್ದೇ ಇರುತ್ತೆ, ನಾನ್ ಸ್ಟಾಪ್ ವರ್ಕ್ ಇರುತ್ತೆ ಆಯಿತಾ. ಅಂದರೆ ಒಂದು ಟೈಮ್ಗೆ ಅವ್ರಿಗೆ ಅರ್ಥ ಆಯಿತು ಅಂತಲೂ ಹೇಳ್ತಾ ಇದ್ದಾರೆ. ಅರ್ಥ ಆಯಿತು ಈ ಥರ ಅವ್ರ ಮೇಲೂ ವರ್ಕ್ ಮಾಡಬೇಕು, ಅವ್ರ ಮೇಲೆ ಅವರು ವರ್ಕ್ ಮಾಡಿ ಅವ್ರ ಜೀವನ ಅಂದರೆ ಈಗೇನು ಬಂದಿದ್ದೀವಿ ಅದೇನು ಸಾಧಿಸಿ ಹೋಗಬೇಕು. ಹಾಗೆ ಕೆಲಸ ಅರ್ಧ ಮಾಡಿ ಹೋಗಬಾರ್ದು ಅಂತ ಹೇಳಿ. ಸೊ ಅರ್ಥ ಆಯಿತು ಅವ್ರಿಗೆ ಅಂತ. ಸೊ ಹಾಗಾಗಿ ಬೌಂಡ್ರಿ ಹಾಕಿದ್ರು ಅಂತಲೂ ಹೇಳ್ತಿದ್ದಾರೆ. ಅಂದರೆ ಮೇ ಬಿ ಪಾಪ ಅವ್ರಿಗೆ ಅಂತ ಒಂದು ಟ್ಯಾಲೆಂಟ್ ಇದ್ದಿರ್ಬೋದು, ಅಥವಾ ಅವ್ರಿಗೆ ಅಂತ ಅವರು ಒಂದು ಆರ್ಟಲ್ಲಿರ್ಬೋದು ಅಥವಾ ಏನಾದರೂ ಇರ್ಬೋದು. ಓಕೆನಾ, ಅದು ಕೆಲಸಕ್ಕೆ ಹೋಗ್ತೀನಿ ಅಂತ ಇದ್ದಾಗ ಬೇಡ ಕೆಲಸಕ್ಕೆ ಹೋಗಬಾರ್ದು ಅಂತ ಹೇಳಿ ಏನಾದರೂ ಅದರ ಸ್ಟಾಪ್ ಮಾಡಿದ್ದಿರ್ಬೋದು. ಇವಾಗ ಇಲ್ಲ ನಾನು ಹೋಗ್ತೀನಿ ಅಂತ. ಇದು ಟೈಮ್ ಈಸ್ ರನ್ನಿಂಗ್. ಓಕೆನಾ, ಅಂದರೆ ಟೈಮು ಕಮ್ಮಿ ಆಗ್ತಾ ಇದೆ. ಲೈಫ್ ಅನ್ನೋದು ಹಾಗೇನೆ, ಇವತ್ತು ಬಂದಿದ್ದೀವಿ ಭೂಮಿಗೆ, ನಾಳೆ ಏನು ಅದು ನೆಕ್ಸ್ಟ್ ಮೊಮೆಂಟ್ ಏನು ಅಂತಲೇ ಗೊತ್ತಿರಲ್ಲ ಅಲ್ವಾ. ನೆಕ್ಸ್ಟ್ ಮೊಮೆಂಟ್ ಗೊತ್ತಿರಲ್ಲ. ನಾವು ಆಡ್ಬೋದು ಅಷ್ಟೇ ಆ ಥರ, ನಮ್ಮದೇ ನಮ್ಮ ಪ್ರಪಂಚನೇ ಬಿಟ್ಟು ಹೋಗಲ್ಲ ಅನ್ನೋ ಥರ ಆಡ್ಬೋದು. ಬಟ್ ಟೈಮ್ ಅನ್ನೋದು ತೋರಿಸ್ಬಿಡುತ್ತೆ ಆಯಿತಾ. ಸೊ ಅದು ಈ ಥರ ಇವಾಗ ಏನಾಗಿದೆ ಅಂದರೆ ನೀವು ಬೌಂಡ್ರಿ ಹಾಕ್ಕೊಂಡು ಇವ್ರು ಯಾರೋ ಈ ಎನರ್ಜಿ, ಸೊ ಅವ್ರ ಮೇಲೆ ಅವ್ರು ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಅದರಿಂದ ಇಟ್ ಈಸ್ ಯುವರ್ ಟೈಮ್ ಅಂತ ಹೇಳ್ತಾ ಇದ್ದಾರಪ್ಪ. ಅದು ಅಂದರೆ ತುಂಬ ಮುಖ್ಯ ಆಗುತ್ತೆ ಒಂದೊಂದ್ಸಲ. ಏಕೆ ನಮ್ಮ ಶಾಂತಿ ನೆಮ್ಮದಿನೂ ಕಾಪಾಡಿಕೊಂಡು ಆಯಿತಾ, ಅವ್ರಿಗೇನು ಆಸೆ ಆಕಾಂಕ್ಷೆ ಇದೆ ಅದನ್ನು ಮುಂದುವರಿಸ್ಕೊಂಡು, ಜೊತೆಗೆ ಅವ್ರ ಮೇಲೆ ಅವ್ರ ಕೆಲಸನೂ ಮಾಡಿಕೊಂಡು ಆ ಥರ ಮಾಡಿದ್ರಿಂದ ಬೌಂಡ್ರಿ ಮೇಯ್ನ್. ಇಲ್ಲಾಂದರೆ ಏನಂದರೆ ನೀವು ಅತಿಯಾಗಿ ಪೀಪಲ್ ಪ್ಲೀಸಿಂಗ್ ಆಗಿಬಿಡ್ತು ಅಂದರೆ ಕಷ್ಟ ಆಗಿಬಿಡುತ್ತೆ ಇದರಲ್ಲಿ. ಅಂಥ ಸಮಯದಲ್ಲಿ ಬೌಂಡ್ರಿ ಹಾಕಲೇಬೇಕಾಗತ್ತೆ.
ಇವಾಗ ನಾನು ಹೇಳ್ತೀನಲ್ವಾ, ಈಗ ಖಂಡಿತ ಫೋನ್ ಮಾಡಬೇಡಿ ಅಂತ ಹೇಳ್ತೀನಿ. ಈಗ ಇದೇ ನನ್ನ ಫೋನ್ ನಂಬರ್ ನೋಡ್ಕೊಳ್ಬೇಡಿ ಈಗಲೇ, 99808055 ಓಕೆನಾ. ಸೊ ಇವಾಗ ನಾನು ಹೇಳ್ತೀನಲ್ವಾ, ಈಗ ನಾನೇನು ಹೇಳ್ತೀನಿ, ಲೈಕ್ ಡೈರೆಕ್ಟಾಗಿ ಫೋನ್ ಮಾಡಬೇಡಿ, ಖಂಡಿತ ಮೆಸೇಜ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಅದರಲ್ಲೇನು ತಪ್ಪಿಲ್ಲ, ಬಿಕಾಸ್ ನಾನು ಏನು ಕೆಲಸ ಮಾಡ್ತಾಯಿರ್ತೀನಿ ಅದು ನಾನು ಏನು ಅಂದ್ಕೊಂಡಿದ್ದೀನಿ ಅದನ್ನು ನಾನು ಸಾಧಿಸಿ ಕಂಪ್ಲೀಟ್ ಮಾಡಿಯೇ ಹೋಗಬೇಕು ನಾನು. ಯಾಕೆಂದರೆ ಟೈಮ್ ಈಸ್ ರನ್ನಿಂಗ್, ಟಿಕ್ 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 ಕರೆಕ್ಟ್ ಅಲ್ವಾ. ಸೊ ಏನೂ ಮಾಡೋಕ್ಕಾಗಲ್ಲ. ಅವ್ರವ್ರ ಲೈಫ್ ಪರ್ಪಸ್ ಏನಿರುತ್ತೆ, ನಾವೇನು ಅಂದ್ಕೊಂಡಿರ್ತೀವಿ ಅದನ್ನು ಕಂಪ್ಲೀಟ್ ಮಾಡಲೇಬೇಕು. ಸೊ ಹಾಗಾಗಿ ಬೌಂಡ್ರಿ ಏನು ಹಾಕಲೇಬೇಕಾಗತ್ತೆ. ಸೊ ಅದರಿಂದ ಬೇಜಾರು ಮಾಡ್ಕೋಬಾರ್ದು, ಆಯಿತಾ. ಅರ್ಥ ಮಾಡ್ಕೋಬೇಕು ಅಷ್ಟೆ. ಆ ಥರ ಇವರು ಅರ್ಥ ಮಾಡ್ಕೊಂಡಿದ್ದಾರೆ, ಅವ್ರನ್ನ ಅವ್ರು ಅರ್ಥ ಮಾಡಿಕೊಂಡು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನೋಡ್ತಾ ಇದ್ದಾರೆ, ಸಮಯ ನೋಡು ಎಷ್ಟು ಚೆನ್ನಾಗಿದೆ ಅಂತ. ಟಿಕ್ 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 ಬರುತ್ತಿದೆ ಕಾಲ. ಓ ಸೂಪರ್ ಓಕೆ, ಮುಂದಕ್ಕೆ ಬೇಡ ಬಿಡಿ, ಮುಗಿಯುವುದು ನಿನ್ನ, ಓಕೆ ಏನೇನೋ ಬರುತ್ತೆ. ಮತ್ತು ಸೊ ಬಟ್ ಇಲ್ಲಿ ಬ್ಯೂಟಿಫುಲ್ ಆಗಿದೆ ಅಷ್ಟೇ ಎನರ್ಜಿ, ಓಕೆನಾ. ಸೊ ಆ ಥರ ಮಾಡಿದ್ರಿಂದ ಹೀಗೆ ಹೆಲ್ಪ್ ಆಯಿತು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಇದನ್ನೇ ಭಗವಂತ ಆಶೀರ್ವಾದ ಮಾಡ್ತಾ ಇದ್ದಾರೆ, ಹೀಗಾಗಿದ್ದರಿಂದ ಹೀಗಾಗಿದೆ ಅಂತ, ಓಕೆನಾ. ಸೊ ಇಲ್ಲಿ ತನಕ ನೋಡಿ, ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮಗೆ ಸಿಗತ್ತೆ, ಓಕೆನಾ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಸೊ ಹಾಗೆ ನಾನು ಹೇಳ್ತೀನಲ್ಲ, ಇದೇ ಫೋನ್ ನಂಬರ್ ಇರೋದು, ಓಕೆನಾ. ಏನಾದರೂ ಹೀಲಿಂಗ್ ಬೇಕು, ಪರ್ಸನಲ್ ರೀಡಿಂಗ್ ಬೇಕು, ಏನಾದರೂ ಇರಲಿ, ಭಗವಂತ ಆನ್ಸರ್ ಮಾಡದೇ ಇರೋದು ಏನೂ ಇಲ್ಲ, ಆಯಿತಾ. ಏನು ಹೇಳಿಸ್ತಾರೆ ನೋಡೋಣ. ಸೊ ಆ ಥರ ಬೇಕು ಪರ್ಸನಲ್ ಹೀಲಿಂಗ್ ಅಂದರೆ ಖಂಡಿತ ತೊಗೊಳ್ಳಿ, ಅಥವಾ ಹೀಲಿಂಗ್ ಬೇಕು ಅಂದರೆ ಖಂಡಿತ ಹೀಲಿಂಗ್ ತೊಗೊಳ್ಳಿ, ಓಕೆನಾ. ಈ ಫೋನ್ ನಂಬರ್ ನಾನು ಕೊಡ್ತಾ ಇರೋದು, ನಾನು ಹೇಳ್ದಂಗೆ ಸುಮ್ಮನೆ ಡೈರೆಕ್ಟು ಫೋನ್ ಮಾಡಿರಿ ಅಂತ ಅಲ್ಲ, ಜಸ್ಟ್ ನಿಮಗೆ ಅವಶ್ಯಕತೆ ಇದ್ದು ನಿಮಗೆ ಮೆಸೇಜ್ ಏನಾದರೂ ಏನು ನಿಮ್ಮ ಪರ್ಸನಲ್ ರೀಡಿಂಗ್ ಬೇಕು ಅಥವಾ ಹೀಲಿಂಗ್ ಬೇಕು ಅಂದರೆ ಮಾತ್ರ ಮೆಸೇಜ್ ಹಾಕಿ, ಫೋನ್ ಮಾಡಬೇಡಿ ಪ್ಲೀಸ್, ಓಕೆನಾ. ನಾನು ವಾಟ್ಸಪ್ ಮೆಸೇಜ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ, ನಥಿಂಗ್ ಟು ವರಿ, ಓಕೆನಾ. ಡೈರೆಕ್ಟಾಗಿ ಮಾತ್ರ ಫೋನ್ ಮಾಡೋಕ್ಕೆ ಹೋಗಬೇಡಿ, ಏಕೆಂದರೆ ಫೋನ್ ಆ್ಯಕ್ಚುಲಿ ಸೈಲೆಂಟಲ್ಲಿರುತ್ತೆ, ಆಯಿತಾ. ಸೈಲೆಂಟಲ್ಲಿರುತ್ತೆ, ಆಮೇಲೆ ನೀವು ಬೇಜಾರು ಮಾಡ್ಕೋತೀರಾ ಫೋನ್ ತೆಗಿಲಿಲ್ಲ ಅಂತ. ಮೆಸೇಜ್ ಹಾಕ್ಬಿಡಿ ಅಷ್ಟೇ, ಮೆಸೇಜ್ ಹಾಕಿ ರಿಪ್ಲೈ ಮಾಡ್ತೀನಿ, ಓಕೆ. ಸೊ ಇನ್ನೇನು ಹೇಳಬೇಕು, ಓಕೆ. ಸೊ ಮತ್ತೆ ಸಿಗುವ. ಥ್ಯಾಂಕ್ ಯು.